ಮಲಿಂಗಪ್ಪ, ಈಗ ಎಲ್ಲಿದ್ದೀ ನೀನು? ಮನೆ ಕಡೆ. ಮನೆ ಕಡೆ ಇಲ್ಲೇ ಇದೆಯಾ? ಇದೇ ಮನೆಯಲ್ಲಿ ಇದೆಯಾ? ಹೊರಗಿದಿ? ಯಾವ ಜಾಗದಾಗ ಅದಿ ಈಗ ನೀಗ? ಗೇಟಿನ ಹೊರಗ. ಹಾ, ಗೇಟಿನ ಒಳಗೆ ನೀ ಬಂದಿಲ್ಲ? ಯಾಕೆ ಬಂದಿಲ್ಲ? ಬರಕ್ಕಾಗಿಲ್ಲ. ಏನ್ ಕಾರಣ? ಎಲ್ಲಾರು ಹೆಂಗದ ನೋಡಾಕ. ಹಾ, ಎಲ್ಲಾರು ಚಲೋ ನೋಡಾಕ ಬರ್ಬೇಕಂತ ಮಾಡಿ ಈ ನೀ ಬಾಗಲ್ದಾಗ ಇದಿ. ಮತ್ತ ನಿನ್ನ ಮಗನ ರಕ್ಷಣೆ ಮಾಡ್ಬೇಕಲ್ಲ ನೀನು. ರಕ್ಷಣೆ ಮಾಡ್ತಿದ್ದಿ? ಮಾಡಾಕತ್ತೀನಿ. ಮತ್ತೆ ಯಾಕಪ್ಪ ಅವ್ನ ಕೆಲ್ಸಕ್ಕೆ ಯಾಕೆ ಹಚ್ಚೋಲ್ಲಿ ನೀನು? ಯಾಕ ಮತ್ ನೀ ಕೆಲ್ಸಕ್ಕೆ ಹಚ್ಬೇಕಿಲ್ಲ? ಮತ್ತೆ ನಿನ್ ಮಗನ ಮೇಲೆ ಇದು ಅದ ಇಲ್ಲ, ನಿನಗೆ ಪ್ರೀತಿ ಅದ ಇಲ್ಲ? ನಿನಗೆ ಇಲ್ಲಿ ಯಾರು ಈ ಮನಿ ಒಳಗೆ ಹುಟ್ಟಿ ಬರ್ಬೇಕಂತ ಆಸೆ ಅದನು? ಯಾರು ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಂತದ? ಇದ ಮನ್ಯಾಗ ಹುಟ್ಟಬೇಕಂತ ಐತೆ ನಿನಗ? ಐತಿ. ಯಾರ ಬಸ್ರು ಯಾರು ಅದ? ಹಾ, ಎಷ್ಟ್ರಾಗ? ಇದು ಆತ ಇಲ್ಲೇ ಹುಟ್ಟಿ ಬರ್ಬೇಕಂತ ಐತಿ ನಿನಗ? ಹೌದಾ? ಗ್ಯಾರಂಟಿ? ಆತ ನಿನ್ನ ಇಷ್ಟ ಪ್ರಕಾರ ಇದೇ ಮನೆಯಲ್ಲಿ ಹುಟ್ಟಿ ಬಾ. ಈ ಮನೆಗೆ ಮನಿ ಒಳಗ ಈಗ ಶಂಕರ್ಗ ಹೆದರಿಕೆ ಯಾಕೆ ತರಿಸ್ಲಿಕತಿ? ನೀ ಮತ್ ಯಾರವರು? ಆ ಶಕ್ತಿ ಅದೇನ್ ನೀ ಹೆದರಿಕೆ ನೀ ತರಕತ್ತಿಲ್ಲ? ಹೌದಾ? ಅದಕ್ಕೊಂದ್ ಯಾವ್ದೋ ಶಕ್ತಿ ಮನಿ ಒಳಗ ಅದ, ಹೌದಲ್ಲ? ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಅಡ್ಕೊಂತ ಕೂಡ್ತಾರ. ನಾವ್ ಅಡ್ಡೋದು ಅವಶ್ಯಕತೆ ಇಲ್ಲ. ಈ ಯಂತ್ರನೇ ಇರ್ತದೆ. ಒಂದ್ ರೌಂಡ್ ಹಾಕ್ರಿ. ಇಲ್ಲಿ ನೋಡಿ, ಅದನ್ನೇ ಬೇರೆ ಕಡೆ ತೋರ್ಸೋಲ್ಲ. ಹೌದಾ? ಇಲ್ಲ ನೋಡಿ. ಸಾಕು. ಮದುವೆ ಆಗ್ಯದ? ಮದುವೆ ಸರ್, 2 ಮಕ್ಕಳು. ಇಲ್ಲೇ ಮಗನ ಸಾಕಾಗ್ರಿ. ಅಲ್ಲೇ ನಮ್ಮ ಊರಾಗ ಭಾಳ ಇದಾತ್ರಿ, ನಮ್ಗೆ ಆರಾಮಂದಂಗ ಆಗತ್ರ. ಅದಕ್ಕೆ ಇಲ್ಲೇ ಬಂದಿದ್ದು ಗುಡಿದವ್ರು ಸುಮಾರು 20-30 ಜನ ಬರ್ತಾರೆ ನಮ್ಮ ಕಡೆ. ಇದು ಯಾವ ದೇವ್ರು? ಇದು ದೇವ್ರು ಯಾವ್ದು? ಇದು ಶ್ರೀಫಲ ಮಲ್ಲೆ ಅಂತ. ಇದು ಅಲ್ಲಿ ಫೋಟೋ ತರಿದ್ರಿ. ಇದು ಬದಾಮಿ ಬನಶಂಕರಿ ದೇವಿ. ಅದು ಹಂಗ ಲಕ್ಷ್ಮೀ, ಇದು ಗಣಪತಿ ಇಟ್ಕೊಂಡು. ಉತ್ತರ, ಇದು ಪೂರ್ವ. ಸರಿ, ಯಾವ ಜಾಗದಾಗ ಇದು ಕಿರಿಗಿರಿ ತಿರ್ಲಿಕ್ಕೆ ಅದಲ್ಲೋ ಅಲ್ಲಿ ನೆಗೆಟಿವ್. ಇದು ಯಾವಾಗಾದ್ರೂ ಉತ್ತರ ದಕ್ಷಿಣ ಮಾತ್ರ ತೋರಿಸ್ತಿರ್ತದೆ. ಯಾವಾಗ ಭೂಮಿ ಒಳಗೆ ನೆಗೆಟಿವ್ ಪವರ್ ಎಲ್ಲಿ ಬರ್ತದೋ ಆ ನೆಗೆಟಿವ್ ಪವರ್ ಬಂದ್ರೆ ಇದು ತನ್ನ ಕೆಲಸ ಮಾಡೋದಿಲ್ಲ. ಹಿಂಗೆ ತಿರ್ಲಿಕ್ಕೆ ಚಾಲು ಮಾಡಿ ಈ ಕಾಟ ನಿಲ್ಲುದು ಕರೆಕ್ಟ್. ಈಗ ನಾರ್ತ್ ಉತ್ತರಕ್ಕೆ ದಕ್ಷಿಣಕ್ಕೆ ಈ ಭೂಮಿಯಲ್ಲಿ ಏನಾದರೂ ಇತ್ತು ಅಂದ್ರೆ ಭೂತ ಇದು ಅಡಿಗೆ ಮನೆನಾ?
ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲ ಇನ್ನು ನಾನು ಕಾಲಲ್ಲಿ ಇಟ್ಟಿರ್ತೀನಿ ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ನೋಡ್ರಿ ಹೌದಾ ನೋಡ್ರಿ ಎಷ್ಟು ಜೋರಾಗಿ ತಿಂತದೆ ಹೌದು ನೋಡಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು झटके ಹೊಡಿತೈತೆ ನೋಡ್ರಿ ಹೌದಾ ಈ ಫರ್ಶಿ ಕೆಳಗನ ನಿಮ್ಮ ನೆಗೆಟಿವ್ ಪವರ್ ಎಲ್ಲರೂ ಇಲ್ಲಿಂದ ಅಡ್ಡಾಡ್ತಿರ್ತಾರೆ ಹೌದಾ ಇದೇ ನಿಮ್ಮ ಮೇಲೆ ಪ್ರಭಾವ ಬೀಳೋದು ಇದು ಒಂದಂತೂ ಗುರ್ತ ಮಾಡ್ಕೊಡ್ರಿ ಮತ್ತು ಯಾರಂದ್ರೆ ನಿಮ್ಗೆ ಹಡ್ಕೊಂಡು ಕೂಡ್ತಾರೆ ನಾವು ಹಡ್ಡೋದು ಅವಶ್ಯಕತೆ ಇಲ್ಲ ಇದು ಯಂತ್ರನೇ ಇರ್ತದೆ ನಾವು ಒಂದು ರೌಂಡ್ ಹಾಕ್ರಿ ಇಲ್ಲಿರ್ತದೆ ನೋಡಿ ಅದನ್ನೇ ಬೇರೆ ಕಡೆ ತೋರಿಸೋದು ಹೌದಾ ಇಲ್ಲ ನೋಡಿ ಅದೇ ಮೇನ್ ಪಾಯಿಂಟ್ ಅದೇ ನೋಡ್ರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದ ನೆಗೆಟಿವ್ ಪವರ್ ಏನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಹಿಂಗಾಗೋದ್ರಿಂದ ನಿಮ್ಮೆಲ್ಲ ವಿಚಾರಗಳು ದಾಂಪತ್ಯ ಜೀವನ ಕಲಹ ಒಬ್ರಿಗೊಬ್ರು ಮಾತು ಕೇಳಂಗಿಲ್ಲ ಅವ್ರ ಮಾತು ಇವ್ರು ಕೇಳಂಗಿಲ್ಲ ಇವ್ರ ಮಾತು ಅವ್ರು ಕೇಳೋಲ್ಲ ಅದು ಕೆಲಸ ಮಾಡೋದು ಇದೆ ಇಡೀ ಒಂದು ನಿಮ್ದು ಅಲ್ರಿ ಚಲೋ 10 ಅಂತಸ್ತಿನ ಬಿಲ್ಡಿಂಗ್ ನಾನು ಬೆಂಗಳೂರಿನಲ್ಲಿ ನೋಡಿದ್ರೆ ಎಲ್ಲ ಸತ್ಯಾನಾಶ 10 ಅಂತಸ್ತು ಜಗಲಿ ಮೇಲಿಂದ ಸಾಮಾನುಗಳನ್ನು ಇಲ್ಲಿ ತಂದಿಡ್ಬೇಕು ಒಂದು ತಾಸು ತಂದು ಇಲ್ಲೇ ಪೂಜೆ ಮಾಡ್ಬೇಕು ಮತ್ತು ಹುಣ್ಣಿಮೆ ಕ್ಯಾಲೆಂಡರ್ ಪ್ರಕಾರ ಮಾಡೋಂಗಿಲ್ಲ ಯಾವಾಗ ಹುಣ್ಣಿಮೆ ಪ್ರಾರಂಭ ಆಗಿ ಹುಣ್ಣಿಮೆ ಮುಗೀತದೋ ಆ ತಾಸು ಬರ್ತದ ಆ ತಾಸನ್ನು ಕೊಟ್ಟಿರ್ತಾರೆ ಕ್ಯಾಲೆಂಡರ್ ನಾಳೆ ಅದರದ ಸೆಂಟ್ರಲ್ ಪಾಯಿಂಟಿಗೆ ಈಗ ಒಂದ್ಸಲ 22 ತಾಸು ಇರ್ತದೆ ಒಂದ್ಸಲ 23 ಆಗಿರ್ತದೆ ಒಂದ್ಸಲ 24 ತಾಸು ಬಂದಿರ್ತದೆ ಹುಣ್ಣಿಮೆ 12 ಸ್ಟಾರ್ಟಿಂಗ್ ನಿಂದ ಆ 12 ಕೂಡಿಸಿದ್ರೆ ಆ ಒಂದು ತಾಸಿನೊಳಗೆ ಇದನ್ನ ಪೂಜೆ ಮಾಡ್ಬೇಕು ಆಮೇಲೆ ದೇವ್ರು ಮತ್ತೆ ಅಲ್ಲೇ ಇಟ್ಬಿಡು ಒಂದ್ ಹಳಿ ದೆವ್ವ ಆಮೇಲೆ ಮಾಡಿಸಿದ್ದು ಇದ್ರಾಗ ಇರ್ತಿರ್ತದ ಮಾಡಿಸಿದ್ದು ಅಂತ ಏನ್ ಬಾರಿ ಜೋರ್ದಾರ ಅಂತ ಏನ್ ಇರುದಿಲ್ಲ ಇತ್ತಿಲ್ರಿ ಅಲ್ಲ ಮಗ್ಗನ ಕುಣಿ ಅಲ್ಲಿಂದ ಅದು ಬಂದಿರ್ತದ ನಮಗೇನು ಗೊತ್ತಾಗಲ್ಲ ನಾವು ಬರೀ ಇದ್ರ ಮೇಲೆ ಗುರ್ತಾ ಇರೋದು ಅಲ್ಲಿ ಏನಿತ್ತು ಅಂತ ನಾವು ನೋಡ್ಯಾಕ ಹೋಗಲ್ಲ ಬಟ್ ಅಲ್ಲಿ ಮಾತ್ರ ನೆಗೆಟಿವ್ ಪವರ್ ಅಂತದ ನೋಡ್ರಿ ಇದು ನಾವು ಇಟ್ಟೇವು ಅಂತಂದ್ರ ನೀವು ಕಟ್ಟಿದ ಮೇಲೆ ಯಾವನು ಮಾಟ ಮಾಡಕ್ಕಾಗಲ್ಲ ಅಕಸ್ಮಾತ್ ಮಾಡಿದ ಅಂದ್ರ ನಂಗೆ ತಿರುಮಂತ್ರ ಇರ್ತದೆ ಅದು ಯಾವ ಮಾಡ್ತಾನ ಅದು ಅವನಿಗೆ ಅದು ಅವನಿಗೆ ಹೋಗ್ತದೆ ನಿಮಗೇನು ಅವು ಮಕ್ಕಳ ಬೀಜಂ ಕ್ರೀಂ ಶಕ್ತಿ ಸಿದ್ಧಾರ್ಥಿ ಮಾಮಂತ್ರಿಕನಿಷ್ಠಕಭ್ಯನು ಕೃತಪೃಷ್ಠಭ್ಯಂ ದಿನ್ಯಾಸ ಬೋರ್ಚುವ ಸ್ವರಮತಿ ದಿವ್ಯಾಂಚಕಳದ್ರಂ ಘೋರಂ ತಂ ಚತುರಂ ಕಳಿತಂ ಮಾಲಮೂಲಂ ನಮೋ ಓಂ ನಮೋ ಭಗವತಿ ಮುಖಕಂ ಶ್ರೀವಶ್ಯ ಪುರುಷವರ್ಷ ಓಂ ಕ್ರೀಂ ಕ್ರೀಂ ಹ್ರೂಂ ಹ್ರೂಂ ಹ್ರೀಂ ಹ್ರೀಂ ದಕ್ಷಿಣ ಕಳಕ ಹ್ರೀಂ ಹ್ರೀಂ ಹ್ರೂಂ ಓಂ ಪಟು ಸ್ವಾಹ ಕಟ್ ಈಗ ಕಟ್ ತಂತಿ ನೋಡ್ರಿ ತಂತಿ ಇದ್ರೆ ಹಾಕಿ
ಇದನ್ನ ಮಂದಿ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಇದರ ಮೇಲಿಂದ ಇದು ಪ್ಯಾಕ್ ಇರ್ತದೆ. ಇದು ಒಂದು ಬೂಚಕ್ಕೆ ಕುಡಿಸಿ ನೀರು ತೀರ್ಥ ಹೊಟ್ಟಿಗೆ. ಇದು ಮುಗೀತು ಅಂದ್ರೆ ಮತ್ತೆ ಹೊಸ ನೀರು ತುಂಬ್ರಿ, ನನಗೆ ಫೋನ್ ಮಾಡ್ರಿ, ನಾನು ಮಂತ್ರ ಹೇಳ್ತೇನೆ. ನೀವು ಅದನ್ನ ಬೆಳೆಸ್ಬಾರ್ದು. ಧೈರ್ಯದಿಂದ ಇಡಮ್ಮ. ಜೀವನ ಸಕ್ಸಸ್ಫುಲ್ ಆಗೋದಿಲ್ಲ. ದೃಢ ಮನುಷ್ಯರು ಮಕ್ಕಳು. ಈಗ ನಾಳೆಗೆ ನಾವು ಇದಕ್ಕೆ ಬದಾಮಿಗೆ ಹೋಗ್ಬೇಕು ಅಂತೇಳಿ ನೀನು ನಿರ್ಣಯ ಮಾಡಿದೆ ಅಂದ್ರೆ ಅದು ಯಾವ ಕಾಲಕ್ಕೂ ಬದಾಮಿಗೆ ಹೋಗ್ಬೇಕು. ಬದಾಮಿಗೆ ಹೋಗ್ತೇನೆ ಅಂತ ಹೊರಗೆ ಹೋಗೋದು, ಏನೋ ಬಸ್ ಎಲ್ಲಿ ಸಿಗುದಿಲ್ರಿ, ಅದು ಮಾಡೋದು, ಈ ನಮ್ನಿ ನಿನ್ನಲ್ಲಿ ಸ್ವಭಾವದ. ಆ ಸ್ವಭಾವವನ್ನು ಕಡಿಮೆ ಮಾಡು. ಈಗ ಹೆಂಗಾದ್ರು ನಾನು ಕಟ್ಟಿದ್ದೀನಿ, ಬೆಳಿಗ್ಗೆ ಎದ್ದ ತಕ್ಷಣ ತೀರ್ಥ ತಗೋದನ್ನ ತೀರ್ಥ ತಗೊಂಡು ಮಾಡು, ಗಟ್ಟಿ ಮನಸ್ಸು ಮಾಡು. ನೀನು ರಾಜೇಶನ ಆತ್ಮ ಜೊತೆಗೆ ನಾನು ಮಾತಾಡ್ಬೇಕಾಗ್ಯದ. ರಾಜೇಶನ ಮೇಲೆ ನಾನು ಸಂಪೂರ್ಣ ಪ್ರಯೋಗ ಮಾಡ್ತಾ ಇದ್ದೇನೆ. ಈಗ ರಾಜೇಶನ ಆತ್ಮ ಜೊತೆಗೆ ನಾನು ಮಾತಾಡಬೇಕು. ರಾಜೇಶ್ ಶೂನ್ಯ. ರಾಜೇಶನ ಆತ್ಮ ಈಗ ಜಾಗೃತ ಆಗ್ತದೆ, ನನ್ನ ಜೊತೆಗೆ ಮಾತಾಡಬೇಕು. ನಾನು ಹೇಳುವವರೆಗೂ ನಿನ್ನ ಯಾವ ಅಂಗಾಂಗಗಳು, ಕೈ ಕಾಲು ಕಣ್ಣು ಯಾವ ಎಚ್ಚರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರಾಜೇಶನ ದೇಹದಲ್ಲಿರುವಂತಹ ಆತ್ಮ ಯಾವುದು? ರಾಜೇಶರ ಆತ್ಮ ಈಗ ಜಾಗೃತ ಆಗಿದ್ದರೆ ನನಗೆ ಎಸ್ ಅಂತ ಹೇಳ್ಬೇಕು. ಈ ದೇಹದಲ್ಲಿ ಮಹಾಲಿಂಗಪ್ಪ ಏನಾದರೂ ಇನ್ನು ಪ್ರೇತಾತ್ಮದಲ್ಲಿತ್ತಂದ್ರೆ ಮಹಾಲಿಂಗಪ್ಪ ಈ ದೇಹದಲ್ಲಿ ಸೇರ್ಪಡೆ ಆಗಬೇಕು. ಮಾಡ್ತೀನಿ. 1 2 3 ಮಾತಾಡ್ಬೇಕು. ನಿನ್ನ ಮಾತಾಡೋ ಶಕ್ತಿ ಕೊಟ್ಟಿದ್ದೀನಿ. ಈಗ ಉಳಿದೆಲ್ಲ ಅಂಗಗಳನ್ನು ಸ್ತಬ್ಧ ಆಗ್ಯದ, ಬಾಯಿ ಮಾತ್ರ ನಿನ್ಗೆ ಸ್ವತಂತ್ರ ಮಾಡಿದ್ದೀನಿ. ಮಾತಾಡ್ಬೇಕು. ಎಸ್, ಮಾತಾಡೋ. ಲಿಂಗಪ್ಪ ಪುನರ್ಜನ್ಮ ಆಗದೇ ಇದ್ದರೆ ಮಾಂಗಲಿಂಗಪ್ಪ ಪುನರ್ಜನ್ಮ ಆಗದಿದ್ದರೆ ನನ್ನ ಜೊತೆಗೆ ಮಾತಾಡಬೇಕು. ಗಂಟ ಯಾರು? ಮಾಲಿಂಗಪ್ಪ ಬಂದಾರೇನು? ಇಲ್ಲೇ ಬಂದಿಲ್ಲ. ಮಾಂಗಲಿಂಗಪ್ಪ ಪುನರ್ಜನ್ಮ ಆಗಿದೆನಾ? ಹುಟ್ಟಿ ಬಂದಾರ ಅವರು? ಮತ್ತ ಹುಟ್ಟ್ಯಾರ? ಭೂತ ಪ್ರೇತವಾಗಿದಾರ? ಮತ್ತೆ ಎಲ್ಲಿದಾರ ಮಾಲಿಂಗಪ್ಪ? ಮಾಲಿಂಗಪ್ಪ ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಹೇಳು, ಬಾಯ್ಲಿಂದ ಹೇಳು. ನೀನು ನಿನ್ನ ಶಕ್ತಿ ಕೊಟ್ಟಿದ್ದೀನಿ. 1 ವರ್ಷ. 1 ವರ್ಷ ಅಂದ್ರೆ ಅವನಿಗೆ ಹುಟ್ಟಿ ಬಂದಾನೇನೀಗ? ಮತ್ತೆ ಅದ್ರ ಭೂತವಾಗ್ಯದಾನ ನೋಡು. ಭೂತವಾಗಿ ಬರಬೇಕು. ಮತ್ತೆ ಹುಟ್ಟಿದ್ದಿಲ್ಲ ಅಂದ್ರೆ ಭೂತವಾಗಿ ಬರಬೇಕು. ಈಗ ಎಲ್ಲಿದಾನ ಮಾಲಿಂಗಪ್ಪ? ಎಲ್ಲಿದಾನ ಮಾಲಿಂಗಪ್ಪ? ಇದ್ದಾನ ಈಗ? ಇಲ್ಲ. ಆತ್ಮ ಎಲ್ಲಿದೆ ಒಂದು? ಈ ದೇಹದಲ್ಲಿ ಬರ್ಬೇಕಂತ ಹೇಳಿದ್ನಲ್ಲ, ಬರ್ಲಿ. ಆ ಮಾಲಿಂಗಪ್ಪನ ಏನು ಆಶಯಗಳು ಏನದವ ನನ್ನ ಜೋಡಿ ಮಾತಾಡ್ಬೇಕು. ಮಾಲಿಂಗಪ್ಪ ಮಾತಾಡ್ಬೇಕು ನನಗ.
ಮಾಲಿಂಗಪ್ಪ, ಈಗ ಎಲ್ಲಿದ್ದಿ ನೀನು? ಇಲ್ಲೇ ಹಾ, ಮನೆ ಕಡೆ ಮನೆ ಕಡೆ ಇಲ್ಲೇ ಇದೆಯಾ? ಇದೇ ಮನೆಯಲ್ಲಿ ಇದೆಯಾ? ಹೊರಗ ಹೊರಗಿದಿ? ಯಾವ ಜಾಗದಾಗ ಅದಿ ಈಗ ನೀಗ? ಗೇಟಿನ ಹೊರಗ. ಗೇಟಿನ ಹೊರಗ. ಹಾ, ಗೇಟಿನ ಒಳಗೆ ನೀ ಬಂದಿಲ್ಲ? ಇಲ್ಲ, ಯಾಕೆ ಬಂದಿಲ್ಲ? ಬರಕ್ಕಾಗಿಲ್ಲ. ಬರಕ್ಕಾಗಿಲ್ಲ. ಏನ್ ಕಾರಣ? ಎಲ್ಲಾರು ಹೆಂಗದ ನೋಡಾಕ. ಹಾ, ಎಲ್ಲಾರು ಚಲೋ ಅದಾರ ನೋಡಾಕ. ಬರ್ಬೇಕಂತ ಮಾಡಿ ಈ ನೀ ಬಾಗಲ್ದಾಗ ಇದಿ. ಹ್ಮ್ ಈಗ ಏನ್ ಬೇಕು? ಎಲ್ಲರೂ ಏನ್ ಇರ್ಬೇಕಂತ ಮಾಡಿ ಈಗ ಎಲ್ಲಾರು ಚಂದ ಇರ್ಬೇಕು. ಚಂದ ಇರ್ಬೇಕು. ಹೌದಾ? ಹ್ಮ್ ಮತ್ ಚಂದ ಯಾಕ ನೀನು ಇಡ್ಗೊಲ್ಲಿ? ನೀನು ಚಂದ ಇಡ್ಲಿಕ್ಕೆ ನಿನ್ ಶಕ್ತಿ ಅದ, ಇಡಲ್ಲ. ಒಳಗ ಬರಕ್ಕಾಗಲ್ಲ. ಒಳಗ್ ಬರಕ್ ಆಗಲ್ಲ. ಹೌದಾ? ಹಾ, ನಿನಗೊಂದ್ ಜಾಗ ಅಲ್ಲೇ ಅದ. ಹೌದಾ? ಹಾ, ನಿನಗೇನಪ್ಪ ಅಮಾವಾಸ್ಯೆ ಹುಣ್ಣಿಮೆಗೆ ಏನ್ ಬೇಕು? ಏನ್ ಇಡ್ಬೇಕು ನೀನ್ ತಿನ್ಲಿಕ್ಕೆ? ಏನೂ ಇಲ್ಲ, ಚಂದ ಇದೆ ಸಾಕು. ಊಟಕ್ಕೆ ಗಿಟ್ಟಕ್ಕೆ ಏನ್ ಬೇಕಾಗಿಲ್ಲ ನಿನ್ಗ? ನೀನ್ ಅಲ್ಲೇ ಇರ್ತಿ. ಹ್ಮ್ ಹ್ಮ್ ಚಂದ ಇದೆ ನೋಡ್ಕೊಂಡ ನೋಡೋಕ್ಕಿನಿ. ಇನ್ನು ಎಷ್ಟು ವಯಸ್ಸದ ನಿನ್ಗಲ್ಲಿ? ಗೊತ್ತಿಲ್ಲ. ಅಲ್ಲ, ಈಗ ಭೂತಾಗಿ ಎಷ್ಟು ದಿವಸ ಇರವ್ ನೀನು? ಅವೆಲ್ಲ ಚಂದ ಇರೋ. ಚಂದ ಇಡು. ಇಟ್ಟ ಮೇಲೆ ಅಲ್ಲಿ ಇಲ್ಲಿಂದ ಹೋಗ್ತೀನಿ. ಹ್ಮ್ ಹೌದಾ? ಹ, ಹ್ಮ್ ಗೇಟಿನ ಬಾಗಲ್ದಾಗ ಯಾವ ಜಾಗದಾಗ ದೀಪ ನೀನು? ಎದುರಿಗೆ. ಎದುರಿಗೇನೆ? ಹ್ಮ್ ಒಂದೇನಾರ ಜಾಗ ಹೇಳಲ್ಲ? ಕೂನು ಗಾಡಿ ಐತಲ್ಲ. ಗಾಡಿ. ಹಾ, ಅವ್ರ ಗಾಡಿ ದಿನ ಅಲ್ಲೇ ಹಚ್ತಾರೆ ಗಾಡಿ. ಯಾರು? ಅತಂದ್ರೆ ಗಾಡಿ ಗೀತಂದ. ನೀ ಗಾಡಿ ಹಚ್ಚದಲ್ಲೇ ಈಗ ಸಿದ್ಲಿಂಗಪ್ಪ ಏನು ಮಾಲಿಂಗಪ್ಪ ನೀ ಅಲ್ಲಿದ್ಯಾ? ಅಲ್ಲೇ ಇರ್ತಿ. ಹ, ಮತ್ತೀಗ ನೀನು ಮತ್ತ ನಿನ್ನ ಮಗನ ರಕ್ಷಣೆ ಮಾಡ್ಬೇಕಲ್ಲ ನೀನು? ರಕ್ಷಣೆ ಮಾಡ್ತಿದ್ದಿ? ಮಾಡಾಕತ್ತೀನಿ. ಮತ್ತೆ ಯಾಕಪ್ಪ ಅವನ್ ಕೆಲ್ಸಕ್ಕೆ ಯಾಕೆ ಹಚ್ಚಲ್ಲಿ ನೀನು? ಹ್ಮ್ ಗೊತ್ತಿಲ್ಲ. ಯಾಕ ಮತ್ ನೀ ಕೆಲ್ಸಕ್ಕೆ ಹಚ್ಬೇಕಿಲ್ಲ? ಮತ್ತೆ ನಿನ್ ಮಗನ ಮೇಲೆ ಇದು ಅದ ಇಲ್ಲ? ನಿನಗೆ ಪ್ರೀತಿ ಅದ ಇಲ್ಲ? ಹ, ನೋಡಪ್ಪ, ಈಗ ಮಾಲಿಂಗಪ್ಪ, ನಿನ್ನ ಆತ್ಮಕ್ಕೆ ನಾನು ಇವತ್ತಿಗೆ ಆಜ್ಞೆ ಮಾಡ್ತೀನಿ. ನಿನ್ನ ಮಗನಿಗೆ ಒಳ್ಳೆಯ ದಾರಿಯನ್ನ ತೋರಿಸ್ಕೊಡು. ಆ ಶಕ್ತಿ ನೀನು ಕೊಡ್ತೀನಿ. 1 2 3. ನಿನ್ನ ಮಗನ ದಾರಿಗೆ ಹಚ್ತೀಯಾ? ಅವನ್ ಮನಸಾರೆ ಕೆಲಸ ಮಾಡಿಸ್ಲಿಕ್ಕೆ ಹೇಳ್ತೀಯಾ? ಹ, ಹೇಳ್ತಿ? ಗ್ಯಾರಂಟಿ ಹೌದಿಲ್ಲ ಇದು? ಹೌದು. ಮತ್ತೆ ನಿನ್ನ ಮಕ್ಕಳನ್ನ ಉದ್ಧಾರ ಮಾಡ್ಲಿಲ್ಲ ಅಂತಂದ್ರ ನೀ ಹೆಂಗಪ್ಪ? ಹೋಗ್ಲಿ, ಇಷ್ಟು ದಿವಸ ಏನ್ ತೊಂದರೆ ಆತಲ್ಲ ಮಾಲಿಂಗಪ್ಪ, ನೀನು ಭೂತ ಆಗಿದಿ, ನಿನಗೆ ಶಕ್ತಿ ಅದ. ಈಗ ನಿನಗೆ ಭೂತ ಆಗಿ ಶಕ್ತಿ ಅದ. ಯಾಕೆ? ಏನ್ ಕಾರಣ ಆತು ಇಷ್ಟು ದಿವಸ ಅವ್ರು ತೊಂದರೆ ಮಾಡ್ಲಿಕ್ಕೆ? ಏನಿಲ್ಲ. ಯಾಕೆ? ಹೇಳು. ಶಂಕರಪ್ಪಲ ನಿಮ್ಮ ಹೆಸರು? ಶಂಕರ್. ಶಂಕರ್. ಈಗ ಶಂಕರ್ಗ ಹೆದರಿಕೆ ಯಾಕೆ ತರಿಸ್ಲಿಕತಿ? ಅದ ನಾಂದಲ್ಲ. ನೀ ಮತ್ ಯಾರವರು? ಗೊತ್ತಿಲ್ಲ. ಆ ಶಕ್ತಿ ಅದೇನ್ ನೀ ಹೆದರಿಕೆ ನೀರ್ ತರಾಕತ್ತಿಲ್ಲ? ಹೌದಾ? ಅದಕ್ಕೊಂದು ಯಾವ್ದೋ ಶಕ್ತಿ ಮನಿ ಒಳಗ ಅದ, ಹೌದಲ್ಲ? ಅದ ಇಲ್ಲ, ಗೊತ್ತಿಲ್ಲ. ಗೊತ್ತಿಲ್ಲ. ನಾ ಒಳಗ ಬಂದಿಲ್ಲ. ನೀವು ಒಳಗೆ ಬಂದಿಲ್ಲ? ಹೌದು, ಗ್ಯಾರಂಟಿಯಾ? ಹಾ, ಮತ್ ನಿನಗೆ ನಿನಗೆ ಆಸೆ ಏನದ? ಮತ್ತ ಏನ್ ಆಸೆ ಅಲ್ಲ. ಒಟ್ಟು ನೋಡಬೇಕು, ಹೋಗ್ಬೇಕು. ನೋಡ್ಬೇಕು. ಯಾರ ಮೇಲೆ ಪ್ರೀತಿ ಹೆಚ್ಚಿಗೆ ಅದ ನಿಂದು? ಹೊಸ್ರ ಮ್ಯಾಗ. ಅಷ್ಟ್ರ ಮೇಲೆ? ಅವ್ರ ಮುಖ ನೋಡ್ಕೊಂಡೆ ಹೋಗ್ತಿ? ಏನ್ ಹೋಗ್ತಿ? ಇಲ್ಲೇ ಇರ್ತೀವಿ? ಹೋಗ್ತಿ? ಹೌದು, ಅಡ್ಡಾಡಿ ಬರ್ತೀವಿ ಮತ್ತೆ ಬೇರೆ ಕಡೆ ಹೋಗಿ? ಅಲ್ಲ, ಅಲ್ಲಿ ಆ ಕಡೆ ಹೋಗಿ. ಆ ಕಡೆ ಹೋಗ್ತಿ? ಇನ್ ಸಾಕು, ಇಲ್ಲೇ ಕಳಿಸ್ಬಿಡು ನಾವು. ಮಾಲಿಂಗಪ್ಪ, ನಿನ್ನ ಇಚ್ಛೆ ಪ್ರಕಾರ ಇನ್ ಮೇಲಿಂದ ಈ ಮನಿ ಮುಂದಿಂದ ನೀನು ನಿನಗೆ ಎಲ್ಲಿ ಮನಸ್ಸು ಬರ್ತದೋ ಅಲ್ಲಿ ಹೋಗು.
ಆದ್ರೆ ಈ ಮನೆಯವರಿಗೆ ಒಳ್ಳೇದನ್ನು ಮಾಡ್ತಾ ಇರ್ಬೇಕು ನೀನು. ಮಾಡ್ತಾ ಇರ್ತಿ. ಈ ಮನೆ ಮುಂದೆ ನಿಲ್ಬಾಡಿಲ್ಲ. ಗ್ಯಾರಂಟಿ. ಕೈ ಮೇಲೆ ಕೈ ಕೊಂಡು ನನಗ ನಾ ಇಲ್ಲಿಂದ ಹೋಗ್ತೀನಿ ಅಂತೇಳಿ. ಮಲಿಂಗಪ್ಪ ಹೋಗ್ತೀಯಾ? ಯಾವ ಕಾಲಕ್ಕೂ ಈ ಕಡೆ ಬರಬೇಡ ಏನು. ಇನ್ನು ಯಾವ ಕಾಲಕ್ಕೂ ಇವರಿಗೆ ತೊಂದರೆ ಗಿಂದ್ರೆ ಏನೇನು ಮಾಡ್ತಕ್ಕದ್ದಲ್ಲ. ನಿನ್ನ ಪುನರ್ಜನ್ಮ ಬರ್ತದ, ನಾ ಪುನರ್ಜನ್ಮಕ್ಕೆ ಕಳಿಸ್ತೀನಿ. ನೀ ಮತ್ತೆ ಹುಟ್ಟಿ ಬಂದು ನೀನು ಜೀವನ ಮಾಡ್ಬೇಕು. ಸಾಧ್ಯದ? ಆಗ್ತದ? ಎಷ್ಟು ದಿವ್ಸನ ಪೂರೈಸ್ತಿದನ? 1 ವರ್ಷ. 1 ವರ್ಷ. 1 ವರ್ಷನಾಗ ನೀನು ಪುನರ್ಜನ್ಮ ಆಗ್ತಿ. ನಿನಗೆ ಇಲ್ಲಿ ಯಾರು ಈ ಮನೆಯೊಳಗೆ ಹುಟ್ಟಿ ಬರ್ಬೇಕಂತ ಆಸೆ ಅದನು? ಯಾರು ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಂತದ? ಗೊತ್ತಲ್ಲ. ಇದ ಮನ್ಯಾಗ ಹುಟ್ಟಬೇಕಂತ ಐತೆ ನಿನಗ? ಐತಿ. ಯಾರ ಬಸ್ರು ಯಾರು ಅದಾರ? ಎಷ್ಟ್ರಾಗ? 5. ಆತ ಇಲ್ಲೇ ಹುಟ್ಟಿ ಬರ್ಬೇಕಂತ ಐತಿ ನಿನಗ? ಹೌದಾ? ಗ್ಯಾರಂಟಿ? ಆತ ನಿನ್ನ ಇಷ್ಟ ಪ್ರಕಾರ ಇದೇ ಮನೆಯಲ್ಲಿ ಹುಟ್ಟಿ ಬಾ. ಈ ಮನೆಗೆ ಮನೆಯೊಳಗ ಅಭಿವೃದ್ಧಿಯನ್ನು ತಗೊಂಡು ಬಾ. ಎಲ್ಲರಿಗೂ ಸುಖವಾಗಿಡು. ಮಾದೇವಪ್ಪಲ್ಲ ಮಾಲಿಂಗಪ್ಪ, ನನಗೀಗ ಕೈ ಮೇಲೆ ಕೈ ಕೊಡಾಕತ್ತೀನಿ. ಈಗ ನೀನು ಇಲ್ಲಿಂದ ಹೊರಟು ಹೋಗು. 1 ವರ್ಷ ಒಳಗಾಗಿ ನೀನು ಮತ್ತೆ ಇಲ್ಲಿ ಹುಟ್ಟಿ ಬಾ. ಈ ಮನೆಗೆ ಅಭಿವೃದ್ಧಿ ಮಾಡಬೇಕು. ಮನೆ ಏರ್ಬೇಕು. ನಾನು ನಿನಗೊಂದು ಶಕ್ತಿ ಕೊಡ್ತೀನಿ. ನೀನು ಇದನ್ನ ಮಾಡಿದೆ ಅಂತಂದ್ರ ಈ ಮನೆ 3-4 ವರ್ಷನಲ್ಲಿ RCC ಕಟ್ಟಡ ಮಾಡುವಾಗ ಮಾಡ್ಬೇಕು. ನೀನು ಮಾಡ್ತಿ? ಶಕ್ತಿ ಅದ? ಮತ್ತ ನಿನ್ನ ಸಣ್ಣ ಮಗನಿಗೆ ಏನ್ ಮಾಡ್ಬೇಕಂತ ಹೇಳ್ತೇನ ಈಗ? ಅವ್ನ ಕೆಲ್ಸ ಕಳಿಸ್ತಿಲ್ಲ. ಇನ್ಮೇಲಿನ ಕೆಲ್ಸ ಖರ್ಚು ಅವನಿಗೆ ದುಡಿಲಿ, ಸುಖವಾಗಿರ್ಲಿ. ಓಕೆ ಮಾಲಿಂಗಪ್ಪ, ಇಲ್ಲಿಂದ ನಾನು 3 ಅಂದ ತಕ್ಷಣ ಈ ದೇಹದಿಂದ ನೀನು ಹೊರಗೆ ಹೋಗ್ಬೇಕು. ಬರೀ ಹೊರಗಲ್ಲ, ಈ ಮನೆ ಗೇಟ್ನಿಂದನೂ ಹೋಗ್ಬೇಕು ನೀನು. 1, 2, 3. ಹೋಗು ಹೋಗು. ಅದು ನಿನ್ ತೊಂದರೆ ಆಗ್ಲಿಕ್ಕೈತೆ ಅಂತ ನನಗೆ ಗೊತ್ತಾಗ್ತದ. ಹೋಗಿಲ್ಲಿಂದ. ಹೋದಿ ಮತ್ತೆ ಇಲ್ಲೇ ಹುಟ್ಟಿ ಬಾ ನೀನು. ಓಕೆ ಹೇಳಿ ನನಗೆ. ಹೌದು ಅಲ್ಲ ಅಂತ ಹೇಳು. ಅಂತ. ಅಲ್ಲ ಹೋದಿ ಅಲ್ಲ? ನನಗೆ ಹೋಗಿದ್ದು ಗುರ್ತ ಕೊಡು ಈಗ. ಹೆಣ್ಣಿನ ಈಗ ಈ ದೇಹದಲ್ಲಿ ಯಾರದಾರ ಹೇಳು? ಯಾರದಾರ ಈ ದೇಹದಲ್ಲಿ? ಯಾವ ಆತ್ಮ ಇದೆ ಈಗ? ಯಾರ್ದದ? ಯಾರ್ದು ಇಲ್ಲ. ಓಕೆ ಆತು.